ನಮಸ್ತೆ ವೀಕ್ಷಕರೇ, ದೇವಿ ಮಹಾತ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿ ಸಂಚಿಕೆಯಲ್ಲೂ ಕೂಡ ದೇವಿಯ ಬಗ್ಗೆ, ಆಕೆಯ ವೈಭವದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾ ಇದ್ದೀವಿ. ಸೊ ಕಳೆದ ಸಂಚಿಕೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರುಜಿಯವರು ನಮಗೆ ನೀಡಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಶ್ರೀ ರಾಮಕೃಷ್ಣ ಶಾಸ್ತ್ರಿಯವರು. ಮೊದಲನೇದಾಗಿ ಗುರುಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮಹಿಷಾಸುರನ ಮದುವೆಯ ಪ್ರಸ್ತಾಪ ಆಗ್ತಾ ಇದೆ. ಸೊ ಅಲ್ಲಿವರೆಗೂ ನಿಂತಿತ್ತು ನಮ್ಮ ಕತೆ. ಮುಂದುವರೆದ ಭಾಗವಾಗಿ ಈಗ ಎಲ್ಲಿಗೆ ಹೋಗುತ್ತೆ ಕತೆ? ಆ ಮಹಿಷನ ಮದುವೆ ಆಗತ್ತಾ? ಅವನು ಇಷ್ಟಪಟ್ಟಂಥ ಆ ಒಂದು ಹೆಣ್ಣಿನ, ಅದ್ಭುತವಾದಂಥ ಶಕ್ತಿ ಇರುವಂತಹ ಆ ಹೆಣ್ಣಿನ ಜೊತೆ ಗುರುಜಿ ಮದುವೆ ಆಗುತ್ತಾ ಗುರುಜಿ? ನೋಡಿ, ಕಾಮಾತುರಾಣ ನಭಯಂ ನ ಲಜ್ಜಾ ಅಂತ ಗೊತ್ತಾಯ್ತಾ? ಯಾರಿಗೆ ಅದ್ರ ಬಗ್ಗೆ ತುಂಬ ಆಸಕ್ತಿ ಇದ್ದು ಬಿಡುತ್ತೋ ಅವನಿಗೆ ಗುರುಗಳಾಗಲಿ, ದೊಡ್ಡವರು, ತಂದೆ ತಾಯಿ ಅನ್ನೋ ಒಂದು ಭಯ ಭೀತಿ ಏನೂ ಇರೋದಿಲ್ಲ. ಈಗಿನ ಕಾಲದಲ್ಲಿ ನಾವು ಪ್ರತಿ ದಿವಸ ನ್ಯೂಸಲ್ಲಿ ನೋಡ್ತಾ ಇರ್ತೀವಿ. ಯಾರೋ ಒಬ್ಬರು ವಯಸ್ಸಾದವ್ರಿಗಿರ್ಬೋದು, ಚಿಕ್ಕ ಹುಡುಗಿಗಿರ್ಬೋದು, ದೊಡ್ಡ ಅವ್ರಿಗೆ ಅದೇ ಕೆಲಸ. ನೋಡಿ ಹೇಗಾಗೋಗ್ಬಿಟ್ಟಿದೆ ಅಂತಂದರೆ, ಪ್ರಪಂಚದಲ್ಲಿ ಅದು ಬಿಟ್ಟರೆ ಬೇರೆ ಇಲ್ಲ ಅಂತ. ಮಹಾಪಾಪ ರೀ, ಮಹಾಪಾಪ. ಯಾತಕ್ಕೆ ಅದ್ರ ಬಗ್ಗೆ ಪಾಪ ಪ್ರಜ್ಞೆನೇ ಇಲ್ವೋ ಏನೋ ಅಂತ. ಈ ಗರುಡ ಪುರಾಣದಲ್ಲಿ ಯಾವಾಗಾರ ಅವಕಾಶ ಇದ್ದಾಗ ಹೇಳೋಣ. ಗರುಡ ಪುರಾಣದಲ್ಲಿ ಭಾಳ ಸ್ವಚ್ಛವಾಗಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ, ಯಾರು ಯಾವ ಪಾಪವನ್ನು ಮಾಡಿದ್ರೆ ಏನು ಶಿಕ್ಷೆ ಆಗುತ್ತೆ, ಏನು ಶಿಕ್ಷೆ ಕೊಡ್ತಾರೆ, ಯಾವ ರೀತಿ ಭೂಮಿ ಮೇಲೆ ನಡ್ಕೋಬೇಕು, ಮನುಷ್ಯನಾಗಿರ್ತಕ್ಕಂಥವನು ಹೇಗೆ ನಡ್ಕೋಬೇಕು, ಜೀವನದಲ್ಲಿ ಏನು ಮಾಡಬೇಕು, ಸತ್ಯ ಹೇಳಬೇಕು, ನ್ಯಾಯ ನೀತಿ ಧರ್ಮ ಹೇಗೆ ನಡ್ಕೋಬೇಕು, ನಮ್ಮ ಒಂದು ಸಂಪ್ರದಾಯಗಳನ್ನ ಹೇಗೆ ಮಾಡಬೇಕು ರೀ, ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಅದನ್ನು ನಾವು ಪಾಲನೆ ಮಾಡ್ತಾ ಹೋದರೆ ಪಾಪಗಳೇ ಮಾಡೋದಿಲ್ಲ ರೀ. ಅದ್ರ ಬಗ್ಗೆ ಪಾಪ ಪ್ರಜ್ಞೆ ಆಗಲಿ, ಭಯ ಆಗಲಿ ಏನೂ ಇಲ್ಲ ರೀ. ಹಾಗಾಗಿ ಈ ಮಹಿಷಾಸುರನಿಗೂ ಕೂಡ ಏನು ಭಯ ಏನೂ ಇಲ್ಲ. ಯಾಕೇಳಿ, ಅಹಂಕಾರ. ಹೌದು, ತನ್ನ ಹತ್ರ ಅಷ್ಟು ಆಶೀರ್ವಾದ ಇದೆ, ಅನುಗ್ರಹಗಳಿದೆ, ತುಂಬ ಶಕ್ತಿವಂತ. ನಾನು ಮಾಯಾವಿದ್ಯೆ ಕಲ್ತಿದ್ದೀನಿ, ನನ್ನ ಹತ್ರ ಶಸ್ತ್ರ ಎಲ್ಲಗಳು ಇದೆ, ರಾಕ್ಷಸರ ಸಮೂಹನೇ ಇದೆ, ಲಕ್ಷ ರಾಕ್ಷಸರ ಸಮೂಹ ಇದೆ. ನನಗೇನು ಭಯ? ಪುರುಷರಿಂದ ವಧೆ ಆಗೋದಿಲ್ಲ ನನಗೆ. ಏನು ಅಬಲೆ ಆಗಿರ್ತಕ್ಕಂಥ ಹೆಣ್ಣು ಏನು ಮಾಡ್ತಾಳೆ? ಚೆನ್ನಾಗಿದ್ದಾಳೆ ಹುಡುಗಿದ್ರೆ ಅವಳನ್ನ ಮದುವೆನೇ ಮಾಡ್ಕೊಂಬಿಡೋಣ. ನೋಡಿ ಆ ಮನಸ್ಸಿನ ಸ್ಥಿತಿ. ಅವನಿಗೆ ಗೊತ್ತು, ಒಂದು ಸ್ತ್ರೀಯಿಂದ ತನಗೆ ಮರಣ ಉಂಟಾಗುತ್ತೆ ಅಂತ ಗೊತ್ತಿದ್ದರೂ ಕೂಡ ಕಾಮಾತುರನಾಗ್ಬಿಟ್ಟಿದ್ದಾನೆ, ಅವಳನ್ನ ಮದುವೆ ಮಾಡ್ಕೋಬೇಕು ಅನ್ನೋದೇ ಒಂದು ಗುರಿ ಬಿಟ್ಟರೆ ಬೇರೆ ಏನೂ ಇಲ್ಲ ಅವನಿಗೆ. ಹಾಗಾಗಿ ಅವನ ಮೃತ್ಯು ಕೂಡ ಅವನಿಗೆ ಕಾಣಿಸ್ತಾ ಇಲ್ಲ. ಹಿಂದಿನಲ್ಲಿ ಹೇಳ್ತಾರೆ ನೋಡಿ, ಮೃತ್ಯು ತೆರೆ ಸಿರ್ಪೆ ಮಂಡ್ರಾರಾಯ ಅಂತ. ಹಾಗೆ ಆ ಮೃತ್ಯು ತಲೆ ಮೇಲೆ ನಾಟ್ಯ ಆಡ್ತಾ ಇದೆ. ಇವನಿಗೆ ಗೊತ್ತಾಗ್ತಾನೆ ಇಲ್ಲ. ಅವನಿಗೆ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾನೆ, ಅಂತರ್ಚಕ್ಷು ಮುಚ್ಕೊಂಡ್ಬಿಟ್ಟಿದ್ದಾನೆ. ಅವಳಿಗೆ ಬರೀ ಅವಳು ಒಬ್ಬಳೇ ಕಾಣಿಸ್ತಾ ಇದ್ದಾಳೆ. ಹಾಗಾಗಿ ಅವಳನ್ನ ಮದುವೆ ಮಾಡ್ಕೊಂಡ್ಬಿಡ್ಬೇಕು ಅಂತ. ಆದರೆ ಅವಳನ್ನ ಹೇಳ್ತಾ ಇದ್ದಾಳೆ, ನಾನು ಶಕ್ತಿ, ನಿನ್ನ ಸಂಹಾರಕ್ಕೋಸ್ಕರನೇ ನಾನು ಈ ಅವತಾರವನ್ನು ಎತ್ತಿದ್ದೀನಿ ಅಂತ ಅವಳು ಹೇಳ್ತಾ ಇದ್ದಾಳೆ. ಕೇಳ್ತಾ ಇಲ್ಲ ಅವನು. ಹಾಗಾಗಿ ತಾನು ಎಲ್ಲ ರೀತಿಯ ಪ್ರಯತ್ನಗಳನ್ನು, ಸಂಧಾನ ಪ್ರಯತ್ನಗಳನ್ನೆಲ್ಲ ಮಾಡಿ ವಿಫಲನಾಗ್ಬಿಟ್ಟಿದ್ದಾನೆ. ಆಗ ಇವನೇನು ಮಾಡ್ತಾನೆ, ಇಲ್ಲ ಈ ಸಂಧಾನದಲ್ಲಿ ಇವಳನ್ನು ಗೆಲ್ಲೋದಕ್ಕಾಗಲಿ ಮಾತಲ್ಲಾಗಲಿ ಮಾಡೋದಕ್ಕೆ ಸರಿ ಇಲ್ಲ. ಈಗ ನಾವು ಇವಳ ಮೇಲೆ ಯುದ್ಧವನ್ನು ಸಾರಿ ಅವಳನ್ನು ವಶಪಡಿಸ್ಕೊಂಡ್ಬಿಡ್ಬೇಕು. ಅವಳ ಹತ್ರ ಶಕ್ತಿ ಏನಿದೆ ಅದ್ರ ಮೇಲೆ ಯುದ್ಧವನ್ನು ಸಾರೋದು, ಅವಳನ್ನ ಬಂದಿ ಮಾಡ್ಕೊಂಡು ಬಂದು ಆಮೇಲೆ ಬಲವಂತವಾಗಿ ಮದುವೆ ಮಾಡ್ಕೋಬೇಕು. ಎರಡನೇ ಮೆಥಡ್ ಇದು. ಹಾಗಾಗಿ ಅನೇಕ ಜನ ರಾಕ್ಷಸರನ್ನ ಕಳಿಸ್ತಾನೆ. ಈ ಒಂದು ಸಂದರ್ಭದಲ್ಲಿ ನಾವು ಅವನ ಜೊತೆ ಯಾರ್ಯಾರು ಶಕ್ತಿವಂತರಾಗಿರ್ತಕ್ಕಂತಹ ರಾಕ್ಷಸರಿದ್ದರು ಅಂತ ತಿಳ್ಕೊಡೋಣ. ಎಷ್ಟೋ ಸತಿ ಕತೆ ಹೇಳುವಾಗ ಏನು ಮಾಡ್ತೀವಿ, ಮಹಿಷಾಸುರ ಇದ್ದ, ಅವನ ಜೊತೆ ಒಂದಷ್ಟು ಜನ ರಾಕ್ಷಸರಿದ್ದರು, ಯುದ್ಧಕ್ಕೆ ಹೋದರು, ಅವರು ಇದು ತಾಯಿಯಿಂದ ಅವರು ಮರಣ ಹೊಂದ್ಬಿಟ್ರು ಅಂತ. ಆದರೆ ಸ್ವಲ್ಪ ಜನ ರಾಕ್ಷಸರ ಹೆಸರಾದರೂ ಜ್ಞಾಪಕ ಇಟ್ಕೊಂಡಿರ್ಬೇಕು. ಏನಪ್ಪ ಅಂದರೆ, ಅವರು ಚಕ್ಷುರ, ಉರಗ್ರ, ಮಹಾಹನು, ಅಸಿಲೋಮ, ಭಾಸ್ಕಲ, ಉಗ್ರದರ್ಶನ, ಬಿಡಾಲ, ತೋಮರ, ಕರಾಲ, ಉದ್ರತ, ತಾಮ್ರ, ಅಂಧಕ, ಉಗ್ರಾಸ್ಯ, ಉಗ್ರವೀರ್ಯ, ಮಹಾಹನು, ದುರ್ಧರ, ದುರ್ಮುಖ. ನೋಡಿ ಎಲ್ಲ ಉಗ್ರವಾಗಿರೋ ಹೆಸರುಗಳೇ. ಹೌದು. ಇಂತಹ ಅತಿರಥ ಮಹಾರಥರು ರೀ. ಪ್ರತಿಯೊಬ್ಬರ ಹತ್ರನೂ ಅನೇಕ ರೀತಿಯಾಗಿರ್ತಕ್ಕಂಥ ಇವರುಗಳು ಏನು ಕಡಿಮೆ ಇಲ್ಲ. ಎಲ್ಲರೂ ಕೂಡ ವರವನ್ನು ಹೊಂದಿರತಕ್ಕಂಥವರು, ಅತ್ಯಂತ ಶಕ್ತಿಶಾಲಿಗಳು, ಎಲ್ಲ ಮಾಯಾವಿದ್ಯೆಗಳಲ್ಲಿ ಪರಿಣತರಾಗಿರ್ತಕ್ಕಂಥವರು. ಹಾಗೆ ಈ ಒಂದು ರಾಕ್ಷಸರ ಸಮೂಹವನ್ನು ಕಟ್ಟಿಕೊಂಡು
ಅವರೆಲ್ಲರನ್ನೂ ಕೂಡ ಆ ತಾಯಿಯ ಮೇಲೆ ಯುದ್ಧಕ್ಕೆ ಕಳಿಸ್ತಾನೆ. ಜಗನ್ಮಾತೆ ಆಗಿರ್ತಕ್ಕಂತಹ ಆ ತಾಯಿ ಈ ಇಷ್ಟೂ ಜನರನ್ನು ಇವರು ಕಳಿಸಿದಂತಹ ಪ್ರತಿಯೊಬ್ಬ ರಾಕ್ಷಸರನ್ನು ಕೂಡ ಅವಳು ಸಂಹಾರವನ್ನು ಮಾಡಿಬಿಡ್ತಾಳೆ. ಯಾಕೆಂತಂದರೆ ನಾನು ಯಾಕೆ ಇಷ್ಟು ಬೇಗ ಇದನ್ನು ಹೇಳಿದೆ ಅಂತಂತಂದರೆ, ಪ್ರತಿಯೊಬ್ಬರು ಕೂಡ ಯಾವ್ಯಾವ ರೀತಿ ಯುದ್ಧ ಮಾಡಿದ್ರು, ಯಾವ್ಯಾವ ಆಯುಧಗಳನ್ನು ಬಳಸಿದ್ರು, ಯಾವ್ಯಾವ ರೀತಿ ಮಾಯಾ ಇದನ್ನು ಮಾಡಿದ್ರು ಅನ್ನೋದನ್ನು ಬಹಳ ವಿವರವಾಗಿರೋದ್ರಿಂದ ಆ ಯುದ್ಧದ ವೈಭವವನ್ನೇ ವರ್ಣಿಸಬೇಕಾಗತ್ತೆ ಒಂದು ಇಡೀ ಎಪಿಸೋಡು. ಹಾಗಾಗಿ ಹಲವು ಸರ್ತಿ ಆ ಬರೀ ಯುದ್ಧ ವೈಭವವನ್ನೇ ವರ್ಣಿಸ್ತಾ ಇದ್ದೀವಿ ಅನ್ನೋದಾದ್ರೆ ಕೆಲವು ಸರ್ತಿ ಅದು ಬೋರ್ ಆಗ್ಬೋದು. ಹಾಗಾಗಿ ನಾನು ಇದನ್ನು ಸಂಕ್ಷಿಪ್ತವಾಗಿ ಹೇಳಿಬಿಡ್ತಾ ಇದ್ದೀನಿ. ಅನೇಕ ಈ ರಾಕ್ಷಸರ ಹೆಸರುಗಳೇನು ಹೇಳಿದೆ, ಅಷ್ಟೂ ಜನ ರಾಕ್ಷಸರು ಆ ತಾಯಿಯ ಮೇಲೆ ಯುದ್ಧವನ್ನು ಸಾರಿದ್ದಾರೆ ಮಹಿಷಾಸುರನಿಗೋಸ್ಕರವಾಗಿ. ಆದರೆ ಇವರು ಯಾರೂ ಕೂಡ ಆ ಒಂದು ಯುದ್ಧದಲ್ಲಿ ಗೆಲ್ಲಲಿಲ್ಲ. ಅವಳಿಂದ ಪರಾಜಿತರಾದರೂ ಅನೇಕ ಜನ ಸತ್ತೋಗ್ಬಿಟ್ರು. ಈ ಯುದ್ಧದಲ್ಲಿ ಆ ಸಿಂಹ ಏನಿತ್ತು ಅದು ಕೂಡ ಪಾಲ್ಗೊಂಡು ಅನೇಕ ಜನ ಆ ಸಿಂಹದ ಕೈನಲ್ಲಿ ಕೂಡ ಅನೇಕ ಜನ ಸತ್ತೋಗ್ಬಿಡ್ತಾರೆ. ಯಾವಾಗ ಮಹಿಷಾಸುರನ ಸಮಸ್ತ ಸೈನ್ಯವೂ ಕೂಡ ನಾಶ ಆಗೋಯ್ತೋ, ಮಹಿಷಾಸುರ ತಾನು ಯುದ್ಧಕ್ಕೆ ಬಂದು ನಿಂತು ಬಿಡ್ತಾನೆ. ಎಷ್ಟು ಉಗ್ರನಾಗಿದ್ದಾನೆ ಅಂತಂದರೆ, ಆ ಅತ್ಯಂತ ಶಕ್ತಿಶಾಲಿ ಆಗಿರತಕ್ಕಂತಹ ಆ ಮಹಿಷಾಸುರ ತನ್ನ ದೊಡ್ಡ ವಿಕಾರ ರೂಪವನ್ನು ಹೊಂದಿದ್ದಾನೆ. ಅವನ ಕೊಂಬುಗಳಿಂದ ಆಕಾಶವನ್ನು ತಿವಿತಿದ್ದಾನಂತೆ, ತನ್ನ ಕಾಲಿನ ಗೊರಸಿನಿಂದ ಭೂಮಿಯನ್ನು ಕೆತ್ತುತ್ತಿದ್ದಾನೆ, ಆಮೇಲೆ ತನ್ನ ಬಾಲದಿಂದ ಸಮುದ್ರದ ನೀರನ್ನೇ ಎತ್ತಿ ಹೊಡೆಯುತ್ತಿದ್ದಾನಂತೆ. ಹೀಗೆ ಅವನು ಮಾಡ್ತಿರ್ತಕ್ಕಂತಹ, ಅವನು ತೋರಿಸ್ತಿರ್ತಕ್ಕಂತಹ ಆ ಉಗ್ರವಾಗಿರ್ತಕ್ಕಂತಹ ರೂಪ, ಅಲ್ಲಿರ್ತಕ್ಕಂಥ ಪ್ರಶಾಂತವಾಗಿರ್ತಕ್ಕಂತಹ ವಾತಾವರಣವನ್ನು ಸಂಪೂರ್ಣವಾಗಿ ಕಲುಷಿತ ಮಾಡಿಬಿಡಿದೆ. ಭೂಮಿ ನಡುಕ್ತಾ ಇದ್ದಂತೆ ಅವನು ಓಡ್ತಾ ಇರ್ತಕ್ಕಂಥ ವೇಗಕ್ಕೆ, ಅವನು ಮಾಡ್ತಾ ಇರ್ತಕ್ಕಂತಹ ವಿದ್ಯಮಾನಗಳಿಗೆ, ಅವನು ತೋರಿಸ್ತಾ ಇರ್ತಕ್ಕಂಥ ಪ್ರತಾಪಕ್ಕೆ ಇಡೀ ಸಮೂಹ, ಅಲ್ಲಿದ್ದಂಥ ಪ್ರತಿಯೊಂದು ಕೂಡ ಭಯ ಬಿದ್ದುಬಿಟ್ಟಿದೆ. ಮೇಲ್ಗಡೆ ಈ ಯುದ್ಧವನ್ನು ನೋಡ್ತಾ ಇರ್ತಕ್ಕಂತಹ ದೇವಾನುದೇವತೆಗಳು ಈ ಮುಂದೆ ಏನಾಗತ್ತಪ್ಪ, ಏಕಾಂಗಿಯಾಗಿ ಆ ತಾಯಿ ನಿಂತಿದ್ದಾಳೆ, ಶಕ್ತಿಶಾಲಿ, ಮಹಿಷಾಸುರನನ್ನು ಸಂಹಾರ ಮಾಡ್ತೀನಿ ಅಂತ ನಮಗೆ ವಚನವನ್ನು ಕೊಟ್ಟಿರ್ತಕ್ಕಂಥ ತಾಯಿ. ಆದರೆ ಇವನು ಇಷ್ಟು ಉಗ್ರನಾಗಿದ್ದಾನೆ. ಈಗ ಅಷ್ಟು ಜನ ರಾಕ್ಷಸರನ್ನ ಸಂಹಾರ ಮಾಡಿದ್ದಲ್ಲ, ಈಗ ಇವನನ್ನು ಅವಳು ತನ್ನ ಮುಷ್ಟಿಯಲ್ಲಿ ಭದ್ರತೆ ಮಾಡ್ಕೊಂಡು ಇಟ್ಕೊಳ್ಳುವಂಥ ಒಂದು ಚೈತನ್ಯ ಅವಳಿಗೆ ಹೇಗೆ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಕಣ್ಣು ಮಿಟುಕಿಸ್ತೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. ನಾವು ಸುಮ್ಮನೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅತ್ಯಂತ ಧೀರ, ವೀರ, ಶಕ್ತಿಶಾಲಿ ನುಗ್ಗುಬಿಟ್ಟಿದ್ದಾನೆ ಯುದ್ಧಕ್ಕೆ. ಆಕೆ ಎದುರುಗಡೆ ಇದ್ದಾಳೆ, ಅವಳು ಕೋಪಿಷ್ಟಳಾಗಿದ್ದಾಳೆ, ಅಂತಿದ್ದಾಳೆ. ಯುದ್ಧ ಪ್ರಾರಂಭ ಆಗಿದೆ. ಇವನು ತನ್ನ ಈ ಮಹಿಷ ರೂಪದಲ್ಲೇ ಬಂದು ಅವಳ ಮೇಲೆ ಎರಗಿದಾನಂತೆ. ತನ್ನ ಹತ್ರ ಇದ್ದಂಥ ಪಾಶು, ನಾನು ಹೇಳಿದೆ ಒಬ್ಬೊಬ್ಬ ದೇವರನ್ನು ಒಂದೊಂದೊಂದೊಂದು ಇದನ್ನು ಕೊಟ್ಟಿದ್ದಾರೆ ಹಾಗೆ ಅಂಥೇಳಿ, ವರ್ಣ ಕೊಟ್ಟಂತಹ ಪಾಶವನ್ನು ಆ ಒಂದು ಈ ಮಹಿಷನಿಗೆ ಹಾಕಿ ಬಂಧಿಸಿ ಎಳಿತಿದ್ದಾಳಂತೆ. ಆಗ ತಾನೇನು ಮಾಡಿದ್ದಾನೆ, ಆ ಪಾಶವನ್ನು ಬಿಡಿಸ್ಕೊಂಡು ಮನುಷ್ಯ ರೂಪದಲ್ಲಿ ಬಂದು ನಿಂತು ಬಿಟ್ಟಿದ್ದಾನೆ ಯುದ್ಧಕ್ಕೆ. ಆಗಾಗ ಅವನು ಒಂದೊಂದು ರೂಪವನ್ನು ಬದಲಾಯಿಸ್ತಾ ಇದ್ದಾನೆ. ಒಂದು ರೂಪದಲ್ಲಿ ಅವನು ಆನೆ ರೂಪದವನ್ನು ಹೊಂದಿದ್ದಾನೆ, ಅತ್ಯಂತ ಉಗ್ರನಾಗಿ. ಅಲ್ಲಿದ್ದಂಥ ಸಿಂಹವನ್ನು ಹಿಡಿದು ಸೊಂಡ್ಲಿಂದ ಎಳಿತಿದ್ದಾನಂತೆ. ಈ ಒಂದು ಆ ಸೊಂಡ್ಲಿಂದ ಹಿಡಿತಿರುವಾಗ ತಾಯಿ ತನ್ನ ಹತ್ರ ಇದ್ದಂಥ ಅಪೂರ್ವವಾಗಿರ್ತ ಖಡ್ಗದಿಂದ ಅವನ ಆ ಸೊಂಡಲನ್ನು ಮುರಿದಿದ್ದಾಳಂತೆ. ಹೀಗೆ ತನ್ನ ಶರೀರವಾಗಿ ಏನೇನು ಸಾಧ್ಯವೋ ಎಲ್ಲ ರೀತಿಯಲ್ಲಿ ಆ ದೇವಿಯ ಮೇಲೆ ಅವನು ಯುದ್ಧವನ್ನು ಸಾರಿಬಿಟ್ಟಿದ್ದಾನೆ. ಈಕೆಯು ಕೂಡ ಆ ಯುದ್ಧಕ್ಕೆ ಪ್ರತಿರೋಧವನ್ನು ಕೊಟ್ಟು ಅವನು ಏನೇನು ಮಾಡ್ತಾ ಇದ್ದಾನೆ ಅದಕ್ಕೆಲ್ಲದಕ್ಕೂ ಕೂಡ ಕಡಿವಾಣ ಹಾಕೋದಕ್ಕೆ ಇವಳು ಮುಂದಾಗಿ ಮಾಡ್ತಾ ಇದ್ದಾಳೆ. ಇದೆಲ್ಲ ಆದರೂ ಕೂಡ ಆಕೆಯನ್ನು ಸೋಲಿಸೋದಕ್ಕಾಗ್ತಾ ಇಲ್ವಲ್ಲ ಅನ್ನೋ ಇದಕ್ಕೋಸ್ಕರ ತನ್ನ ಹತ್ರ ಇದ್ದಂತಹ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಮೊದಲು ಅವನು ಫಿಸಿಕಲ್ ಆಗಿ ಶಾರೀರಿಕವಾಗಿ ಯುದ್ಧಗಳನ್ನು ಮಾಡೋಕ್ಕೆ ಹೋದ. ಆದರೆ ಆ ಸಂದರ್ಭದಲ್ಲಿ ಅವಳು ಪ್ರತಿರೋಧವನ್ನು ಒಡ್ಡಿ ಅವನ ಎಲ್ಲ ಪ್ರಯತ್ನಗಳನ್ನು ಕೂಡ ವಿಫಲ ಮಾಡ್ತಾ ಇದ್ದಾಳೆ. ಹಾಗಾಗಿ ಇವನಂದ, ನಾನು ಈ ಥರ ಆದರೆ ನಾನು ಆಗೋದಿಲ್ಲ, ನನ್ನ ಹತ್ರ ಇದ್ದಂಥ ಆಯುಧಗಳನ್ನು ಬಳಸ್ತೀನಿ ಅಂತ ಹೇಳಿ ಅನೇಕ ಸಹಸ್ರ ಬಾಣಗಳನ್ನು ಅವಳ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾನೆ.
ಇವನು ಪ್ರಯೋಗ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಬಾಣಗಳಿಗೂ ಕೂಡ ಪ್ರತ್ಯುತ್ತರವಾಗಿ ಆಕೆ ಕೂಡ ಅವಳು ಬಾಣ ಪ್ರಯೋಗ ಮಾಡಿ ಅವನ ಎಲ್ಲ ಅಸ್ತ್ರಗಳನ್ನು ಕೂಡ ಅವಳು ವಿಫಲ ಮಾಡಿ ಮುರಿದು ಕೆಳಗಡೆ ಬೀಳ್ತಾ ಇದೆ. ಆ ಒಂದು ದೃಶ್ಯವನ್ನು ನೋಡ್ತಾ ಇದ್ದಂತಹ ದೇವಾನುದೇವತೆಗಳು ಅವನ ಪರಿವಾರದವರು ಎಲ್ಲರೂ ಕೂಡ ಏನಾಗುತ್ತೆ ಅನ್ನೋದು ಕೂಡ ಗೊತ್ತಾಗದೆ ಕಣ್ಣು ಮಿಟುಕಿಸ್ತೆ ನೋಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ತಾಯಿಗೂ ಅವನಿಗೂ ಅತ್ಯಂತ ಘೋರವಾಗಿರ್ತಕ್ಕಂಥ ಯುದ್ಧ ನಡೀತಾ ಇದೆ. ಆಗ ಸುಮಾರು ಅವನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಯುದ್ಧವನ್ನು ಮಾಡಿಬಿಟ್ಟಿದ್ದಾರೆ. ಯಾವಾಗ ಯುದ್ಧವನ್ನು ಮಾಡ್ತಾ ಇದ್ದಾನೋ ತಾಯಿ ಅದಕ್ಕೆ ಪ್ರತಿರೋಧವನ್ನು ಮಾಡಿ ಅವನಿಗೆ ಯಾವ ರೀತಿಯಾಗಿ ಅವನ ಮರ್ದನ ಮಾಡಬೇಕೋ ಅದಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಒಂದು ಕಾರ್ಯವನ್ನು ಅವಳು ಕೈಗೊಳ್ತಾಳೆ. ಅಟ್ಟಹಾಸವನ್ನು ಮೆರೀತಿದ್ದಾನೆ. ಆಗ ಜಗನ್ಮಾತೆ ಹೇಳ್ತಾಳೆ, ಒಂದು ಕ್ಷಣ ಇರು, ಯಾಕಂದ್ರೆ ಅವಳ ಕೈಯಲ್ಲಿ ಮಧು ಇರುತ್ತೆ, ಜೇನುತುಪ್ಪ. ನಾನು ಈ ಮಧುವನ್ನು ಕುಡಿದು ನಿನ್ನನ್ನು ಸಂಹಾರ ಮಾಡ್ತೀನಿ. ಆಮೇಲೆ ನಿನ್ನ ಈ ಏನು ಗಾಯಿಸಿ ನಗ್ತಾ ಇದೆಯೋ ಇಂತಹ ನಗುವನ್ನು ನಮ್ಮ ದೇವತೆಗಳು ಮಾಡ್ತಾರೆ ಅಂತ ಹೇಳ್ತಾಳೆ. ಆಗ ಮಧುವನ್ನು ಅವಳು ಸ್ವೀಕಾರ ಮಾಡ್ತಾಳೆ. ಲಲಿತಾ ಸಹಸ್ರನಾಮದಲ್ಲಿ ಒಂದು ಕಡೆ ಬರುತ್ತೆ, ಮಧುಪ್ರೀತ ಮಾನಸ ಅಂತ ಹೇಳಿ. ಹಾಗೆ ಮಧು ಅತ್ಯಂತ ಪ್ರೀತಿಯಾಗಿರ್ತಕ್ಕಂಥದ್ದು ಆ ಜಗನ್ಮಾತೆಗೆ. ಹಾಗಾಗಿ ಆ ಮಧುವನ್ನು ಸ್ವೀಕಾರ ಮಾಡ್ತಾಳೆ. ಮಾಡಿ ಆ ಮಹಿಷಾಸುರನನ್ನು ಸಂಹಾರ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಎಲ್ಲ ಏರ್ಪಾಡುಗಳನ್ನ ಮಾಡಿ ಅವನ ಮೇಲೆ ಒಂದು ಗದಾಪ್ರಹಾರವನ್ನು ಮಾಡ್ತಾಳೆ. ಅವನು ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಅವನ ಮೇಲೆ ಹಾರ್ತಾಳೆ. ಅವಳು ಹಾರಿ ಅವನನ್ನು ಕೆಳಗಡೆ ಹಾಕಿ ತನ್ನ ಕಾಲಿನಿಂದ ಅವನ ಕತ್ತನ್ನು ಮೆಟ್ಟಿ ತನ್ನ ತ್ರಿಶೂಲದಿಂದ ಅವನನ್ನು ಸಂಹಾರ ಮಾಡ್ತಾಳೆ. ತ್ರಿಶೂಲದಿಂದ ಆ ಮಹಿಷಾಸುರನನ್ನು ಅವಳು ತಿವಿದಾಗ ಅಲ್ಲಿಂದ ಇನ್ನೊಬ್ಬ ಮನುಷ್ಯ ರೂಪದಲ್ಲಿ ತಲೆ ಇರುತ್ತೆ. ನೀವು ಚಾಮುಂಡೇಶ್ವರಿದ್ದು ವಿಗ್ರಹ ನೋಡಬೇಕು. ಮಹಿಷನ ತಲೆ ಒಂದಿರುತ್ತೆ, ಇನ್ನೊಂದು ಮನುಷ್ಯನ ತಲೆ ಒಂದಿರುತ್ತೆ. ಆ ಒಂದು ರೂಪದಲ್ಲಿ ಆತ ಮತ್ತೆ ಎದ್ದು ಬರೋದಕ್ಕೆ ಪ್ರಯತ್ನ ಪಡ್ತಾನೆ. ನಿಲ್ಲು ಅಂತಿರ್ತಾನೆ. ಆದರೆ ಆಕೆ ತನ್ನ ಕತ್ತಿಯಿಂದ ಆ ಕತ್ತನ್ನು ಕೂಡ ಕತ್ತರಿಸ್ಬಿಡ್ತಾಳೆ. ಹಾಗಾಗಿ ಅಲ್ಲಿ ಮಹಿಷಾಸುರನ ಮರ್ದನ ಆಗುತ್ತೆ. ದೇವತೆಗಳೆಲ್ಲರೂ ಕೂಡ ಅತ್ಯಂತ ಸಂತೋಷ ಪಡ್ತಾರೆ. ಅಲ್ಲಿದ್ದಂತಹ ಭಯ, ಆ ಒಂದು ಆತಂಕದ ವಾತಾವರಣ ನಿಜವಾಗ್ಲೂ ತಿಳಿಗೊಳ್ಳುತ್ತೆ. ಯಾವಾಗ ಈ ಮಹಿಷಾಸುರನ ಮರ್ದನ ಆಯಿತು ಆ ಒಂದು ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಕೂಡ ಆಕಾಶದಿಂದ ಭೂಮಿಗೆ ಬಂದು ನಿಂತು ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾರೆ. ಏನಂತ ಪ್ರಾರ್ಥನೆ ಮಾಡ್ತಾರೆ ಅಂದರೆ, ಅಮ್ಮ, ನೀನು ನಮಗೆ ಮಾತು ಕೊಟ್ಟ ಹಾಗೆ ಈ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದೀಯಾ, ಧರ್ಮವನ್ನು ಕಾಪಾಡಿದ್ದೀಯಾ. ನಮಗೆಲ್ರಿಗೂ ಕೂಡ ಜಗನ್ಮಾತೆ ನೀನು ಮುಂದೆ ಇಂತಹ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆಗಳು, ಉಪಟಳಗಳು ಏನಾದರೂ ಆಗಿ ಯಾರಾದರೂ ಮತ್ತೆ ಇನ್ನೊಬ್ಬ ರಾಕ್ಷಸ ಹುಟ್ಟಿ ನಮಗೆ ತೊಂದರೆ ಕೊಡ್ತಾನೆ ಅಂದರೆ ಲೋಕ ಉದ್ಧಾರ ಮಾಡೋದಕ್ಕೆ ನೀನು ಮತ್ತೆ ನಮಗೆ ರಕ್ಷಣೆ ಕೊಡಬೇಕು, ಕಾಪಾಡಬೇಕು, ಅವತಾರವನ್ನು ಎತ್ತಬೇಕು ಅಂತ ಆ ದೇವತೆಗಳೆಲ್ಲ ಅನೇಕ ರೀತಿಯಲ್ಲಿ ಆಕೆಯನ್ನು ಪ್ರಾರ್ಥನೆ ಮಾಡ್ತಾರೆ. ಆ ಎಲ್ಲರ ಪ್ರಾರ್ಥನೆಯನ್ನು ಕೇಳಿದಂತಹ ಜಗನ್ಮಾತೆ ಅವರಿಗೆಲ್ರಿಗೂ ಕೂಡ ಆಶೀರ್ವಾದವನ್ನು ಮಾಡಿ ಮುಂದೆ ಏನಾದರೂ ಧರ್ಮಕ್ಕೆ ಚ್ಯುತಿಯಾಗುತ್ತೆ ಅನ್ನೋದಾದರೆ ಲೋಕರಕ್ಷಣೆಗೆ ನಾನು ಮತ್ತೊಮ್ಮೆ ಅವತಾರವನ್ನು ತಿಳಿದು ಬಂದು ನಿಮಗೆಲ್ರಿಗೂ ಕೂಡ ರಕ್ಷಣೆಯನ್ನು ಕೊಡ್ತೇನೆ, ಲೋಕೋದ್ಧಾರ ಮಾಡ್ತೀನಿ ಅಂತ ಮಾತು ಕೊಡ್ತಾಳೆ ಅಂತ ಹೇಳ್ತಾ ಈ ದೇವಿ ಮಹಾತ್ಮೆಯ ಮಧ್ಯಮ ಚರಿತ್ರೆ ಸಂಪನ್ನವಾಗುತ್ತೆ. ಮುಂದಿನದು ಹೇಳೋಣ. ಖಂಡಿತ ಗುರುಗಳೇ. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಂಡು ಬರೋಣ. ವೀಕ್ಷಕರೇ, ಕೊನೆಗೂ ಮಹಿಷಾಸುರನ್ನ ವಧೆ ಮಾಡಿದ್ಲು ದೇವಿ. ಮುಂದೇನಾಗುತ್ತೆ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ದೇವಿ ಮಹಾತ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಗುರುಜಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ದೇವಿಯ ಕಥೆಯನ್ನು ನಾವು ಕೇಳ್ತಾ ಇದ್ದೀವಿ. ಮಹಿಷಾಸುರನ ವಧೆ ಆಯಿತು. ಕೊನೆಗೂ ದೇವಿ ಆ ಮಹಿಷನ್ನ ವಧೆ ಮಾಡ್ತಾರೆ. ಸೊ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಅಂತ ಗುರುಜಿಯವರು ಬ್ರೇಕ್ಗಿಂತ ಮುಂಚೆ ನಮ್ಗೆ ಹೇಳಿದ್ರು. ಮುಂದೇನಾಗುತ್ತೆ ಅನ್ನೋದನ್ನ ಕೇಳೋಣ. ಅದಕ್ಕಿಂತ ಮುಂಚಿತವಾಗಿ ಗುರುಜಿಯವ್ರನ್ನ ನೀವೇನಾದರೂ ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅನ್ನೋವಂಥವ್ರು ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ, ಗುರುಜಿ ಈಗ ನಮಗೆ ಏನು ತಿಳಿಸ್ಕೊಡ್ತೀರಾ? ನೋಡಿ,
ನಾವು ಇಷ್ಟು ಹೊತ್ತುವೆ ಆ ಮಹಿಷಾಸುರನ ವಧೆ, ರಕ್ತಪಾತ, ಅತ್ಯಂತ ಕಷ್ಟವಾಗಿರ್ತಕ್ಕಂಥ ಸಂದರ್ಭಗಳು ಇದೆಲ್ಲ ನಾವು ನೋಡಿದ್ವಿ. ಆದರೆ ಆ ಒಂದು ಕ್ಲಿಷ್ಟವಾಗಿರ್ತಕ್ಕಂಥ ಸಂದರ್ಭ ಇದು. ನಾವು ಯಾವ್ದಾರು ಒಂದು ಅದನ್ನು ಒಂದು ಪಿಕ್ಚರೈಸೇಷನ್ ಮಾಡಿ ನೋಡಿದಾಗ ಅದರಲ್ಲೆಲ್ಲ ಬರೀ ಗಲಾಟೆ, ಕೂಗಾಟ, ಅರ್ಚಾಟ, ರಾಕ್ಷಸರ ಆರ್ಭಟ, ತಾಯಿ ಆರ್ಭಟ, ಅವನ್ನ ಕೊಲ್ಲೋದಕ್ಕೆ ಅನೇಕ ರೀತಿಯಾಗಿರ್ತಕ್ಕಂತಹ ಶಸ್ತ್ರಗಳು, ವಸ್ತ್ರಗಳು ಬಳಸಿದ್ದು, ಆ ಮಹಿಷಾಸುರ ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ಅವರು ರೂಪಗಳನ್ನು ಮಾಡಿ ಆ ದೇವಿಯ ಮೇಲೆ ಆಕ್ರಮಣವನ್ನು ಮಾಡ್ತಕ್ಕಂಥದ್ದು, ಇವೆಲ್ಲ ನೋಡಿದಾಗ ಮನಸ್ಸಿಗೆ ಹೇಗೆ ಅನಿಸ್ತಾ ಇರುತ್ತೆ ಅಂತಂದರೆ ಅಬ್ಬಾ ಕ್ರೌರ್ಯ ಅಂತ. ಅದೆಲ್ಲ ಮುಗಿದೋದ ಮೇಲೆ ಪ್ರಶಾಂತವಾಗಿರ್ತಕ್ಕಂಥ ಸಂದರ್ಭ. ಆ ಸಂದರ್ಭದಲ್ಲಿ ನೋಡಿ, ತಾಯಿಗೂ ಕೂಡ ಆ ಮಹಿಷಾಸುರ ಹಾಗೂ ಆ ಲಕ್ಷಾಂತರ ಜನ ರಾಕ್ಷಸರನ್ನ ಸಂಹಾರ ಮಾಡಿದಾಗ ಆ ಕಡೆ ಆಕೆಯೂ ಕೂಡ ಅತ್ಯಂತ ಉದ್ರಿಕ್ತವಾಗಿರ್ತಾಳೆ, ಕೋಪ ಹೊಂದಿರ್ತಾಳೆ. ಅಂತಹ ಕೋಪ ಇರ್ತಕ್ಕಂತಹ ಜಗನ್ಮಾತೆಯನ್ನು ಸ್ವಲ್ಪ ಸಮಾಧಾನ ಮಾಡಬೇಕು. ನಾವು ಹೇಳ್ತೀವಿ, ಈ ಪ್ರಹ್ಲಾದ ಮತ್ತು ನರಸಿಂಹ ಭಕ್ತರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಆವಾಗ ಹಿರಣ್ಯಕಶ್ಯಪುವನ್ನು ನರಸಿಂಹ ರೂಪದಲ್ಲಿರ್ತಕ್ಕಂತಹ ನಾರಾಯಣ ಸಂಹಾರ ಮಾಡಿದಾಗ ಆ ಒಂದು ಉಗ್ರತೆ ಎಷ್ಟಿತ್ತು ಅಂತಂದರೆ ಎದುರುಗಡೆ ಯಾವ ದೇವತೆಗಳು ಕೂಡ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ವಂತೆ. ಆಗ ಅವನನ್ನು ಸಮಾಧಾನ ಮಾಡೋದಕ್ಕೋಸ್ಕರವಾಗಿ ಲಕ್ಷ್ಮಿ ಬರಬೇಕಾಯ್ತಂತೆ. ಅವಳು ಬಂದು ಅವನಿಗೆ ಸಮಾಧಾನವನ್ನು ಮಾಡಿದ್ಲು ಹಾಗೆ ಅಂತ ಹೇಳಿ. ಹಾಗಾಗಿ ಯಾರೇ ಆಗಲಿ ಆ ಉಗ್ರ ರೂಪವನ್ನು ತಳೆದಿದ್ದಾರೆ ಅನ್ನೋದಾದರೆ ಅದಕ್ಕೆ ಶಾಂತಿ ಮಾಡಬೇಕಾದಕ್ಕಂಥದ್ದು. ಬೇಕಾದ್ರೆ ಅದೇ ಈಗ ನಾವೇ ಆಗಲಿ ರೀ ಮನುಷ್ಯರು, ಅಕಸ್ಮಾತ್ ತುಂಬ ಯಾವುದೋ ಒಂದು ಕೆಟ್ಟ ಸಂದರ್ಭದಲ್ಲಿ ಅತ್ಯಂತ ಘೋರವಾಗಿ ನಾವು ಕೋಪ ಮಾಡಿಕೊಂಡು ವರ್ತಿಸಿದ್ದೀವಿ ಅಂದರೆ ಸಮಾಧಾನ ಅನ್ನೋದು ಯಾರೊಬ್ಬರು ಮಾಡಿದ್ರೇ, ಇಲ್ದಿದ್ರೆ ಅದು ವಿಕೋಪಕ್ಕೆ ಹೊರಟೋಗುತ್ತೆ. ನಮ್ಮ ತಾತ ಅವರು ಹೇಳ್ತಿದ್ರು, ಶಿವರಾಮ ಶಾಸ್ತ್ರಿಗಳು, ಕೋಪ ತಾಪ ತಂತು ತಾಪ ಬ್ರಹ್ಮೇತಿ ತಂತು ಅಂತ. ಎಷ್ಟು ಚೆನ್ನಾಗಿದೆ ಅದು. ಹಾಗಾಗಿ ಇದು ಭಾರಿ ಮುಖ್ಯ. ಕೋಪ ಬಂದಾಗ ಕೆಲವರಿಗೆ ತಕ್ಷಣ ಕೂಲ್ ಆಗಿಬಿಡ್ತಾರೆ, ಕೆಲವರು ಹಠ ಸಾಧಿಸ್ತಾರೆ, ಇದು ತುಂಬ ಕೆಟ್ಟದು ವಿಷಯ ಇದು ಅಂತ ಹೇಳಿ. ಹಾಗಾಗಿ ತಾಯಿಯೂ ಕೂಡ ಅಂತಹ ಒಂದು ಸಂದರ್ಭದಲ್ಲಿದ್ದಾಳೆ, ಕೋಪ ಮಾಡ್ಕೊಂಡಿದ್ದಾಳೆ, ಉಗ್ರವಾಗಿದ್ದಾಳೆ. ಆ ತಾಯಿಯನ್ನು ಸಮಾಧಾನ ಮಾಡೋದಕ್ಕೋಸ್ಕರವಾಗಿ ಆ ದೇವತೆಗಳೆಲ್ಲರೂ ಕೂಡ ಅವಳು ಸುತ್ತ ನೆರೆದ್ಬಿಟ್ಟಿದ್ದಾರೆ. ಆಕೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅಮ್ಮ ನೀನು ಈ ಅವತಾರವನ್ನು ಧರಿಸಿದ್ದು ನಮ್ಮ ಎಲ್ಲರ ಶಕ್ತಿ, ನಮ್ಮಲ್ಲಿದ್ದಂಥ ತೇಜಸ್ಸಿನಿಂದ ನೀನು ಬಳಸಿ ನೀನು ಈ ಒಂದು ಅವತಾರವನ್ನು ತಳೆದಿದ್ಯಾ ತಾಯಿ. ನೀನು ನಮಗೆ ಎಂಥ ಸಹಾಯ ಮಾಡಿದ್ಯಾ ಅಂದರೆ, ನಮಗೆ ಅಸಹಾಯಕರಾಗಿ ನಾವು ಬೀದಿನಲ್ಲಿ ಮನುಷ್ಯರ ಥರ ಅಲಿತಾ ಇದ್ವಿ. ನಮಗೆ ತುಂಬ ಕಷ್ಟ ಆಗಿದ್ದ ಸಂದರ್ಭದಲ್ಲಿ ಈ ರೂಪವನ್ನು ಧರಿಸಿ ನಮ್ಮನ್ನು ಕಾಪಾಡಿದ್ಯಾ ತಾಯಿ, ಲೋಕವನ್ನು ರಕ್ಷಣೆ ಮಾಡಿದ್ಯಾ ತಾಯಿ. ಹಾಗಾಗಿ ನಿನಗೆ ನಾವು ಶರಣು 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 ಅಂಥೇಳಿ ನಮಸ್ಕಾರ ಮಾಡ್ತಾ ಇದ್ದಾರೆ. ನೋಡಿ, ಪ್ರತಿಯೊಂದು ಹೇಳ್ತಾ ಇದ್ದಾರೆ ಅವರು. ನಮಗೆ ಅಲ್ಲದೆ ಲೋಕದಲ್ಲಿ ನಾವು ಒಂದು ಕಡೆ ಒದ್ದಾಡ್ತಾ ಇದ್ದರೆ ನಮ್ಮನ್ನೇ ನಂಬ್ಕೊಂಡಿದ್ದಂತಹ ಮನುಷ್ಯರು, ಈಗ ವರ್ಣ ಮಳೆಗೆ, ಇಂದ್ರ ಅಧಿಪತ್ಯ, ಅಗ್ನಿ ಯಜ್ಞೇಶ್ವರ, ಯಮ ಮರಣದೇವತೆ, ಮೃತ್ಯುದೇವತೆ, ಅವ್ರವ್ರ ಕೆಲಸ ಮಾಡಬೇಕು. ಆ ಕೆಲಸಗಳಿಂದ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟೇ ಇಲ್ಲ ಅಂತಂದರೆ ಮನುಷ್ಯ ಲೋಕದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಅಥವಾ ನಡೀತಿರ್ತಕ್ಕಂಥ ವ್ಯತ್ಯಾಸಗಳಿಗೆ ಯಾರು ಹೊಣೆ? ಹಾಗಾಗಿ ನಮ್ಮ ಕೆಲಸಗಳನ್ನು ನಾವು ಮಾಡೋ ಹಾಗೆ ನಮ್ಮ ಒಂದು ಅಧಿಪತ್ಯ ಏನಿದೆ ಅದನ್ನು ಮರುಸ್ಥಾಪನೆ ಮಾಡಿಕೊಟ್ಟಂತಹ ಜಗನ್ಮಾತೆ ನಿನಗೆ ನಮಸ್ಕಾರ ತಾಯಿ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದರೆ ಲೋಕ ಕಲ್ಯಾಣ ಆಯಿತು ಅಂತ ಹೇಳಿ. ಹಾಗೆ ಪಶು ಪಕ್ಷಿ ಪ್ರಾಣಿಗಳು, ಈ ಒಂದು ಸುತ್ತ ಇದ್ದಂತಹ ಒಂದು ಪ್ರಕೃತಿ, ಈ ಒಂದು ರಾಕ್ಷಸನ ಉಪಟಳದಿಂದ, ಈ ರಾಕ್ಷಸರ ಒಂದು ಏನು ಅವರ ಹಾವ ಭಾವ, ಅವರು ನಡ್ಕೋತಿದ್ದಂಥ ರೀತಿಯಿಂದ ಹೆಣ್ಣು ಮಕ್ಕಳು ಮರಿ ಜನಗಳು, ತಪಸ್ವಿಗಳು, ಸಾಧು ಸಂತರು, ಇವರೆಲ್ಲರೂ ಕೂಡ ಬೆಳಗ್ಗೆ ರಾತ್ರಿ, ಯಾಕಂದರೆ ರಾಕ್ಷಸರಿಗೆ ರಾತ್ರಿ ಹೊತ್ತು ಅತ್ಯಂತ ಉಗ್ರರಾಗಿರ್ತಾರೆ. ಇವರು ಬೆಳಗ್ಗೆಲ್ಲ ಮಾಡಿಕೊಂಡು ರಾತ್ರಿಗಳಿಗೆ ಮಲ್ಕೊಳ್ಳೋಣ ಅಂದರೆ ಯಾವ ರಾಕ್ಷಸರು ಬಂದು ಯಾರು ತಿಂದು ಬಿಡ್ತಾರೋ, ಏನು ಮಾಡ್ತಾರೋ ಅನ್ನೋಂಥ ಆತಂಕ. ಇಂತಹ ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ
ಇರ್ತಕ್ಕಂಥ ಸಂದರ್ಭ, ಅದನ್ನು ಭಯ ಭೀತಿ ಏನಿತ್ತು ಅದನ್ನು ಹೋಗಲಾಡಿಸ್ತಂಥ ಜಗನ್ಮಾತೆ ನೀನು. ನಮಗೊಬ್ಬರಿಗೆ ಅಲ್ಲದೆ ಸಾಮಾನ್ಯ ಮನುಷ್ಯರಿಗೂ ಕೂಡ ನೀನು ಇದು ಮಾಡಿದೆ ತಾಯಿ. ಹಾಗೆ ಅಂತೇಳಿ ಅನೇಕ ವಿಧಗಳಾಗಿ ಆಕೆಯನ್ನು ಸಮಾಧಾನ ಮಾಡಿಸ್ತಾರಂತೆ. ಅವಳನ್ನು ಹೊಗಳಿ ಅವಳನ್ನ ದೇವಿ, ಇದು ನೀವು ಹೇಳಬೇಕು, ಈಶ್ವರ ಅಭಿಷೇಕ ಪ್ರಿಯ. ಈಶ್ವರನಿಗೆ ಅಭಿಷೇಕ ಮಾಡಿದ್ರೆ ಅವ್ನು ಇಷ್ಟಪಡ್ತಾನಂತೆ. ವಿಷ್ಣು ಅಲಂಕಾರ ಪ್ರಿಯ, ಅವನಿಗೆ ಅಲಂಕಾರ ಮಾಡಬೇಕು. ದೇವಿ ಸ್ತೋತ್ರ ಪ್ರಿಯೆ. ನೀವು ಇನ್ನೇನು ಮಾಡಬೇಡಿ, ಅವಳನ್ನ ಸ್ತೋತ್ರ ಮಾಡಿರಿ ಸಾಕು. ಹಾಗೆ ಅವಳನ್ನ ಇವರು ಸ್ತೋತ್ರ ಮಾಡ್ತಾಯಿದ್ದಾರೆ. ಅಮ್ಮ ನೀನು ಹೀಗೆ ತಾಯಿ ಅಂಥೇಳಿ ಆ ಜಗನ್ಮಾತೆಯನ್ನು ಸ್ತೋತ್ರ ಮಾಡ್ತಾಯಿದ್ದಾರೆ. ಎಷ್ಟೋ ಸರ್ತಿ ಈ ದೇವಿಯನ್ನು ಸ್ತೋತ್ರ ಮಾಡುವಾಗ, ಈಗ ಲಲಿತಾ ಸಹಸ್ರನಾಮ ಅಂತ ಇರ್ತೀಯಲ್ಲ, ಎಷ್ಟು ಚೆನ್ನಾಗಿದೆ ಏನ್ರಿ ಅದ್ರದ್ದು ಶಕ್ತಿ. ಆ ದೇವಿಯನ್ನು ಅವ್ರು ಹೊಗಳಿ ಅವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು. ಶ್ರೀಮಾತ್ರೇ ನಮಃ, ಶ್ರೀ ಮಹಾರಾಜ್ಞೇ ನಮಃ ಅಂತ ಹೇಳಿ ನಮಸ್ಕಾರಗಳನ್ನು ಮಾಡ್ತಾ, ಅದೇ ಶ್ಲೋಕ ರೂಪದಲ್ಲಿ ಹೇಳಿದಾಗ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ಹೇಳ್ತಾ ಹೋಗ್ತಾ ಇದ್ದರೆ ಆಹಾ ಅನಿಸುತ್ತೆ. ಆ ಒಂದು ತಾಯಿಯ ಮಹಿಮೆ, ಆ ತಾಯಿಯಲ್ಲಿರ್ತಕ್ಕಂಥ ಲಕ್ಷಣ, ಆ ತಾಯಿ ಯಾರು ಏನು ಎತ್ತ ಅಂತೇಳಿ ಉದ್ದಕ್ಕೂ ಆ ತಾಯಿನ ಹೇಳ್ತಾ ಹೋಗ್ತಾನೆ. ಅದರ ಅರ್ಥಗಳ ಸಹಿತವಾಗಿ ನೀವು ಏನಾದ್ರು ತಿಳ್ಕೊಂಬಿಟ್ರಿ ಅಂದರೆ ಅದಕ್ಕಿಂತ ಭಾಗ ಅದರಲ್ಲಿ ಲಲಿತಾ ಸಹಸ್ರನಾಮ ಒಂದೇ ಸಾಕು. ಹಾಗೆ ಈ ಒಂದು ಲಲಿತಾ ಸಹಸ್ರನಾಮ ಕೂಡ ದೇವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅನೇಕ ಜನ ಈಗಾಗಲೇ ಸುಮಾರು ಜನ ಆ ತಾಯಿಯನ್ನು ಆ ಲಲಿತಾ ಸಹಸ್ರನಾಮದಿಂದ ತೃಪ್ತಿಪಡಿಸಿ ಪೂಜೆ ಮಾಡ್ತಕ್ಕಂಥದ್ದು, ಅರ್ಚನೆ ಮಾಡ್ತಕ್ಕಂಥದ್ದು ಎಲ್ಲ ಮಾಡ್ತಾರೆ. ಹಾಗಾಗಿ ಈ ಲಲಿತಾ ಸಹಸ್ರನಾಮ ಅಂತಕ್ಕಂಥದ್ದು ಯಾರು ಬೇಕಾದರೂ ರೀ ಆಕೆ ನಮ್ಮ ಪೂಜೆ ಮಾಡೋದಕ್ಕೆ, ಅಮ್ಮ ನನಗೆ ಸರ್ವಮಂಗಳೇ ನನಗೆ ಕಷ್ಟ ಇದೆ ಅಂದಾಗ, ಹಾಗೆ ಆ ಜಗನ್ಮಾತೆ ಸ್ತೋತ್ರ ಪ್ರಿಯಳು ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ಆ ಸ್ತೋತ್ರ ಪ್ರಿಯ ಆಗಿರ್ತಕ್ಕಂತಹ ಜಗನ್ಮಾತೆಯನ್ನು ಈ ಎಲ್ಲ ದೇವಾನುದೇವತೆಗಳು ಕೂಡ ಆಕೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಆ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ ಅವಳ ಅನುಗ್ರಹವನ್ನು ಪಡೀತಾ ಇದ್ದಾರೆ. ಮಹಿಷಾಸುರನ ವಧೆ ಆಯಿತು ತಾಯಿ. ಲೋಕದಲ್ಲಿದ್ದಂತಹ ಕಂಟಕ ದೂರ ಆಗೋಗಿದೆ. ನಮಗೆಲ್ಲರಿಗೂ ಕೂಡ ನಿನ್ನ ಒಂದು ಅನುಗ್ರಹ, ಅನುಕಂಪ, ನಿನ್ನ ಆಶೀರ್ವಾದ ಸದಾ ಇರಬೇಕು. ಮುಂದೆ ಯಾರಾದರೂ ರಾಕ್ಷಸರು ಇನ್ನೊಬ್ಬರು ಮತ್ತೊಬ್ಬರು ನಮ್ಮ ಒಂದು ಕಾರ್ಯಕಲಾಪದಲ್ಲಿ ತೊಂದರೆ ಕೊಡೋದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಮಾಡೋದಾದರೆ ಖಂಡಿತವಾಗ್ಲೂ ನಿನ್ನ ಸಹಾಯ ನಮಗೆ ಖಂಡಿತ ಬೇಕು ತಾಯಿ ಅಂಥೇಳಿ ಅನೇಕ ರೀತಿಯಲ್ಲಿ ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದೊಂದು ಹೇಳಿ ಆಮೇಲೆ ನಾನು ಏನು ಹೇಳಬೇಕು ಅಂತ ಇದ್ದೀನಿ ಅಂತಂದರೆ, ಈ ವಿಚಾರದಲ್ಲಿ ಜಗನ್ಮಾತೆಯ ಈ ಒಂದು ಭಾಗ ಏನಿದೆ ಮಧ್ಯಮ ಚರಿತ್ರೆ, ಈ ಒಂದು ಮಧ್ಯಮ ಚರಿತ್ರೆಯನ್ನು ಯಾರು ಕೇಳ್ತಾರೋ, ಯಾರು ಹೇಳ್ತಾರೋ, ಯಾರು ಇದನ್ನು ಅನುಷ್ಠಾನ ಮಾಡ್ತಾರೋ ಅವ್ರಿಗೆ ಖಂಡಿತವಾಗಲೂ ಕೂಡ ಎಲ್ಲ ರೀತಿಯಾಗಿರ್ತಕ್ಕಂತಹ ನೆಗೆಟಿವ್ ಎನರ್ಜಿಯಿಂದ ಅವರು ಮುಕ್ತರಾಗಿ ಆ ಜಗನ್ಮಾತೆಯ ಅನುಗ್ರಹದಿಂದ ಎಲ್ಲ ರೀತಿಯ ಶುಭ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಇಂತಹ ಒಂದು ಜಗನ್ಮಾತೆಯ ಒಂದು ಮಧ್ಯಮ ಚರಿತ್ರೆಯನ್ನು ಹೇಳಿದಂಥ ನನಗೆ, ಕೇಳಿದಂಥ ನಿಮಗೆ, ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗೂ ಕೂಡ ಆ ಜಗನ್ಮಾತೆಯ ಸಂಪೂರ್ಣ ಅನುಗ್ರಹ ಆಗಲಿ, ಎಲ್ಲರ ಅಭೀಷ್ಟಗಳು ಕೂಡ ನೆರವೇರಲಿ, ಸಂಕಷ್ಟಗಳು ನಿವಾರಣೆ ಆಗಲಿ ಅಂತ ನಾನು ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತೀನಿ. ಶ್ರೀಮಾತ್ರೇ ನಮಃ. ಓಕೆ ಗುರುಗಳೇ, ಇನ್ನೊಂದು ನಿಮ್ಮಿಂದ ಮಾಹಿತಿ ಏನು ಅಂತ ಹೇಳಿದ್ರೆ, ಈ ದೇವಿ ಮಹಾತ್ಮೆ ಪುರಾಣವನ್ನು ಮನೆಯಲ್ಲಿ ಓದಿಸಬಹುದಾ? ಖಂಡಿತ ಓದಿಸ್ಬೋದು, ಖಂಡಿತ ಓದಬಹುದು. ಅಂದರೆ ಇದಕ್ಕೆ ಆದಂಥ ಸಮಯ ಇದೆಯಾ? ನಾನು ಹೇಳಿದೆ ನಿಮ್ಮ ಫಸ್ಟ್ ಎಪಿಸೋಡ್ನಲ್ಲೇ ಹೇಳಿದ್ದೀನಿ, ಯಾವ ಅಕಸ್ಮಾತ್ ಯಾರಿಗಾರು ಓದಿಸ್ಬೇಕು ಅಂತಾರೆ ತಾರಾಬಲ ನೋಡಲಿ, ಚೆನ್ನಾಗಿರೋ ದಿವಸ ಅವ್ರಿಗೆ ಅನುಕೂಲವಾಗಿದ್ದು ಎಲ್ಲ ನೋಡಿಕೊಂಡು ಹೇಳ್ಬೋದು. ಧಾರಾಳವಾಗಮ್ಮ ಎಲ್ಲರ ಮನೇಲೂ ಓದ್ಬೋದು ಇದನ್ನು. ಆದರೆ ಒಂದು ಏನಂದರೆ, ಈ ಒಂದನ್ನು ತಗೊಂಡು ಓದಿಸ್ಬೇಕು ಅನ್ನೋದಕ್ಕಿಂತ ಯಾರಿಗೆ ಆ ಒಂದು ಶ್ರೀ ದುರ್ಗಾ ಸಪ್ತಶತಿ ಪಾಠ ಅಥವಾ ಗುರುಗಳಿಂದ ಉಪದೇಶ ಆಗಿದೆಯೋ ಅವರು ಬಂದು ಹೇಳಬೇಕು. ಇಲ್ಲದಿದ್ದರೆ ತಪ್ಪಾಗ್ಬಿಡುತ್ತಮ್ಮ, ಅಪಭ್ರಂಶವಾಗಬಾರ್ದು. ಹಾಗಾಗಿ ತಪ್ಪಾಗದೇ ಇದ್ದ ಹಾಗೆ ಚೆನ್ನಾಗಿ ನಿಧಾನವಾಗಿ ಸ್ಪಷ್ಟವಾಗಿ ಅದನ್ನು ಹೇಳಬೇಕು. ಅದಕ್ಕೆ ಅದು ಸರಿಯಾಗಿ, ಈಗ ನಾನೇನೋ ಮಾತಾಡ್ತಾ ಇದ್ದೀನಿ ಅಂದರೆ ಸ್ಪಷ್ಟವಾಗಿದ್ದರೆ ನಿಮ್ಗೆ ಅರ್ಥವಾಗುತ್ತೆ ಅಥವಾ ಅದ್ರ ಫಲ ಸಿಗುತ್ತೆ. ಇಲ್ಲ ನಾವು ಗೊಯ್ ಅಂತಿದ್ರೆ
ಅದು ಮಂತ್ರಕ್ಕೆ ಫಲ ಬರೋದಿಲ್ಲ. ಹೇಳಿದೆ ಪ್ರತಿಯೊಂದು ಅಕ್ಷರಕ್ಕೂ ಪ್ರತಿಯೊಂದು ಪದಕ್ಕೂ ಪ್ಯಾರಾಗ್ರಾಫ್ಗೂ ಅದರದ್ದೇ ಆದ ಶಕ್ತಿ ಇದೆ. ಆ ಒಂದು ಮಂತ್ರಶಕ್ತಿನೇ ಬಳಸಿ ಹೋಮಗಳನ್ನು ಕೂಡ ಮಾಡ್ತೀವಿ ಅಂತ. ಹಾಗಾಗಿ ಹೋಮಕ್ಕೆ ಬಳಸ್ತಕ್ಕಂತಹ ಅಪೂರ್ವವಾಗಿರ್ತಕ್ಕಂತಹ ಈ ಒಂದು ಶಕ್ತಿಶಾಲಿ ಆಗಿರ್ತಕ್ಕಂತಹ ಮಂತ್ರವನ್ನು ಮನೆಯಲ್ಲಿ ಖಂಡಿತ ಓದಿಸ್ಬೋದು. ಕಂಡೀಷನ್ ಏನಂದರೆ ಅದನ್ನು ಪಾಠ ಗುರುಮುಖೇಣ ಪಾಠ ಆಗಿರ್ತಕ್ಕಂಥವ್ರ ಹತ್ರ ಹೇಳಿಸಿ. ಯಾಕಂದರೆ ಅವ್ರಿಗೆ ಅದರ ಇದು ಗೊತ್ತಿರುತ್ತೆ, ಪ್ರೊನೌನ್ಸಿಯೇಷನ್ ಉಚ್ಚಾರಗಳು ಸರಿಯಾಗಿ ಗೊತ್ತಾಗುತ್ತೆ, ಮಾಡ್ತಾರೆ. ಅದಕ್ಕೆ ಯಾವ ರೀತಿ ಮಾಡಬೇಕು, ಆ ಸರಳಕಲ್ನೆಗಳನ್ನ ಏನು ಜೋಡಿಸ್ಕೋಬೇಕು ಅನ್ನೋದನ್ನು ಅವರು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಅದರ ಪ್ರಕಾರ ಮಾಡಿದ್ರೆ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ, ಅಮ್ಮನವ್ರ ಅನುಗ್ರಹ ಆಗುತ್ತೆ, ಶುಭವಾಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರದ ಬಗ್ಗೆ ತಿಳುವಳಿಕೆಯನ್ನು ನೀಡಿದ್ದೀರಾ. ಧನ್ಯವಾದಗಳು ನೀವು. ನಮಸ್ಕಾರಮ್ಮ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಜಿಯವರು ನೀಡಿದ್ದಾರೆ. ದೇವಿ ಮಹಾತ್ಮೆಯ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಹಾಗೆ ಈ ಪುರಾಣವನ್ನು ಅಥವಾ ಈ ಕಥೆಯನ್ನು ಮನೆಯಲ್ಲಿ ಯಾಕೆ ಓದಿಸಬೇಕು, ಇದರಿಂದ ಏನು ಅನುಕೂಲವಾಗುತ್ತೆ, ಯಾವ ರೀತಿಯಾಗಿ ಉಪಯುಕ್ತ ಮಾಹಿತಿಯನ್ನು ನಾವು ಪಡ್ಕೊಳ್ಬಹುದಾಗಿದೆ, ಹಾಗೆ ನಿಮ್ಮ ಗ್ರಹಗತಿಗಳಲ್ಲಿ ಏನಾದರೂ ದೋಷಗಳಿದ್ದರೆ ಖಂಡಿತವಾಗಿಯೂ ನಿವಾರಣೆ ಆಗುತ್ತೆ, ಧನಾತ್ಮಕ ಚಿಂತನೆಗಳು ನಿಮ್ಮ ಮನಸ್ಸಿನಿಂದ ಆಚೆ ಹೋಗುತ್ತೆ, ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಂತ ಗುರುಜಿಯವರು ಹೇಳಿದ್ದಾರೆ. ಸೊ ಇನ್ನೊಂದಷ್ಟು ಮಾಹಿತಿಯನ್ನು ನೀಡ್ತೀವಿ ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.